ಇವರು ಪಲ್ಯ ನಾನು ಮಾರ್ನಿಂಗ್ ಎದ್ದಾಗ 8 ಆಗಿತ್ತು ಆಲ್ರೆಡಿ. ಸೊ ನನಗೆ ಅಷ್ಟೊಂದು ರೆಡಿ ಆಗೋದಕ್ಕೆ ಟೈಮ್ ಇರಲಿಲ್ಲ. ನನ್ನ ಟಿಫನ್ ಬಾಕ್ಸು ನಾನೇ ರೆಡಿ ಮಾಡ್ಕೊಳ್ಳೋ ರೀಸನಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ಅನಿಸ್ತು ಚಿತ್ರಾನ್ನ ಮಾಡೋಣ ಅಂತ. ಚಿತ್ರಾನ್ನ ಬೇಗ ಆಗುತ್ತೆ ಅನ್ನೋದೊಂದು ರೀಸನ್. ಆದರೆ ನಂಗೆ ತುಂಬ ಇಷ್ಟ ಚಿತ್ರಾನ್ನ ಅಂತ ಹೇಳಿದ್ರೆ. ನಂತರ ಯಾರ್ಯಾರು ಚಿತ್ರಾನ್ನ ಲವರ್ಸ್ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ. ನಂತರ ಯಾರ್ಯಾರು ಸಿಂಪಲ್ ಚಿತ್ರಾನ್ನ ಇಷ್ಟಪಡೋ ಜನ ಇದ್ದಾರೆ ಅಂತ. ಬಾಕ್ಸ್ ರೆಡಿ ಮಾಡ್ಕೊಂಡ್ಮೇಲೆ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಬೇಗ ಫಟಾಫಟ್ ಅಂತ 5 ಮಿನಿಟ್ಸಲ್ಲಿ ರೆಡಿ ಆದೆ. ನೆಕ್ಸ್ಟ್ ನನ್ನ ಕಾಲೇಜಿಗೆ ಪಿಕ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಬಂದಿದ್ಲು. ನಾನು ಇದ್ದಿದ್ದು ಲೇಟ್ ಆದ್ರೂ ಬೇಗನೆ ರೆಡಿಯಾಗಿ ಆಗಲೇ ಅವಳಿಗೆ ವೆಯ್ಟ್ ಮಾಡ್ತಾ ಕೂತಿದ್ದೆ. ಸೊ ದಿಸ್ ಇಸ್ ಮೈ ಫ್ರೆಂಡ್ ಚಂದನ ಗಿರಿರಾಜ್. ನೆಕ್ಸ್ಟ್ ಅಲ್ಲಿಂದ ಕಾಲೇಜಿಗೆ ಹೊರಟ್ವಿ. ನಮ್ಮ ಕಾಲೇಜ್ ಇವಾಗ 20 ಕಿಲೋಮೀಟರ್ಸ್ ದೂರದಲ್ಲಿ ಶಿಫ್ಟ್ ಆಗಿದೆ ತುಮಕೂರು ಸಿಟಿಯಿಂದ. ಸೊ ನಮಗೆ ಮಿನಿಮಮ್ ಅಂದರೂ 1/2 hour ಬೇಕು ಅಲ್ಲಿಂದ ಹೋಗೋದಕ್ಕೆ. So this is our campus entrance. And this is our so-called ಜ್ಞಾನಸಿರಿ ಕ್ಯಾಂಪಸ್. ನಾವು ಬಂದಾಗಲೇ ಬಸ್ ಬಂದುಬಿಟ್ಟಿತ್ತು. ನಮ್ಮ ಕಾಲೇಜಲ್ಲಿ ಏನಕ್ಕೆ ಡಿಮ್ಯಾಂಡ್ ಇದೆಯೋ ಗೊತ್ತಿಲ್ಲ, ಬಟ್ ಬಸ್ಸಿಗೆ ಮಾತ್ರ ಹೆವಿ ಡಿಮ್ಯಾಂಡ್ ಇದೆ. ಬಿಕಾಸ್ ಅಷ್ಟು ರಶ್ ಇರುತ್ತೆ ಬಸ್ಸು. ನೆಕ್ಸ್ಟ್ ನಾವು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಎಲ್ಲರೂ ವೆರೈಟಿ ತೊಗೊಂಬಂದಿದ್ರು. ಸ್ವಲ್ಪ ಜನ ಪಿ ಜಿಯಿಂದ, ಸ್ವಲ್ಪ ಜನ ಮನೆಯಿಂದ ಮಾಡ್ಕೊಂಬಂದಿದ್ರು. ರೈಸ್ ಮತ್ತು ಸಾಂಬಾರು ತಂದಿದ್ದಾರೆ. ರೈಸ್ ಇವಳು ಎಂತ ಬುದ್ಧಿವಂತ ಅಂದರೆ ರೈಸ್ ತಂದಿದ್ಲು, ಸಾಂಬಾರು ತಂದಿರಲಿಲ್ಲ. ನಾನು ಹೋಗಿ ಸಾಂಬಾರು ತೊಗೊಂಬಂದೆ. ಇವಾಗ ಅದು ಅಮೃತವರ್ಷಿಣಿ, ಚಪಾತಿ ಆ್ಯಂಡ್ ಪಲ್ಯ, ಟುಡೆ ಪಲಾವ್. And you know ಖಾಲಿ ಪಲಾವ್, ಖಾಲಿ ಟೊಮೆಟೊ ಬಾತ್. ನಾನಿವತ್ತು ಚಿತ್ರಾನ್ನ ತೊಗೊಂಬಂದಿದ್ದೀನಿ. ಅದು ಗಾಂಧಿ ತತ್ತನ ಕೊನೆ ಕುಡಿ. ಅವಳ ಹೆಸರು ಅಮೃತವರ್ಷಿಣಿ ಮಿಸ್ ಅಲಿಯಾಸ್ ಅಮ್ಮು ಗಾಂಧಿ. अब की बार मोदी सरकार 400 पार. Then how was Chitrana? How was Allah? How is? ತುಂಬಾ ಚೆನ್ನಾಗಿದೆ. ತನು ಮಾಡಿರೋದಲ್ಲ, ತನು ಮಾಡಿದ್ಯಲ್ಲ ತಿಂಡಿ ಸೂಪರ್ ಡೂಪರ್. ಇಲ್ಲಿ ನೋಡಿ ಟೊಮೆಟೊ ಬಾತ್ ತಕೋತಿದ್ದಾರೆ. ಪ್ಲೀಸ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಾರಿ ರಿವ್ಯೂ ಕೊಡಿ. ನಾವು ನೆಕ್ಸ್ಟು ಕಾಲೇಜ್ ಮುಗಿಸ್ಕೊಂಡು ಲಂಚ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹಳ್ಳೀಲಿ ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ನ್ಯೂಟ್ರಿಷನ್ ಮತ್ತು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಹೊರಟಿದ್ವಿ. ಅಲ್ಲಿಬ್ರು ಬರ್ತಾ ಇದ್ದಾರೆ. ನಾವು ಗಾಡಿಲಿ ಹತ್ ಕೂತಿದ್ನಲ್ಲ, ನಮ್ಮ ಮ್ಯಾಮ್ ಬಂದ್ರು ಅಂತ ಹೇಳ್ಬಿಟ್ಟು ನಮ್ಮನ್ನ ಇಳಿಸ್ಬಿಟ್ರು. ನಾವ್ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಬಿಸಿಲಲ್ಲಿ. ಇನ್ನೊಬ್ರೋಗಿ ಅವ್ರ ಜೊತೆಗೆ. ಇವಾಗ ನಮ್ಮಿಬ್ರನ್ನ ಬಿಟ್ಟು ಅವರೆಲ್ಲ ಹೋದ್ರು. ಬೇಗ ಬನ್ನಿ. ದೂರ ದೂರ ದೂರ. ನಾವು ನೆಕ್ಸ್ಟ್ ಕಾಲೇಜಿಂದ ಗೌರ್ಮೆಂಟ್ ಸ್ಕೂಲ್ ಹತ್ರ ಬಂದ್ವಿ. ನಾವು ಬಂದಿದ್ದ ಟೈಮ್ ಆಗಲೇ 1 ಆಗಿದ್ದರಿಂದ ಮಕ್ಕಳೆಲ್ಲ
ಊಟಕ್ಕೆ ಹೊರಟಿದ್ರು. ಸೊ ನಾವು ವೆಯ್ಟ್ ಮಾಡಬೇಕಾಯ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ಕೂತಿದ್ದಾರೆ. ಸೋಂಬೇರಿ ಸಿದ್ಧಗಳು ಇರಲ್ಲ. ಇವರು ಕಂಡ ಪಿಂಡಗಳು. ಇದನ್ನಲ್ಲಿ ನೋಡಿದ್ರೆ ಎಲ್ಲರೂ ಪ್ರೇಯರ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು. ಅದು ನನಗೆ ನನ್ನ ಚೈಲ್ಡ್ಹುಡ್ ನೆನ್ಪು ಬಂತು. ನಾವು ಊಟ ಮಾಡಬೇಕಾದ್ರೆ ಸೇಮ್ ಅದೇ ಥರ ಪ್ರೇಯರ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ ಊಟಕ್ಕೆ ಬಡಿಸಿದ್ವಿ ಮಕ್ಕಳಿಗೆ. ಸ್ಕೂಲಲ್ಲಿ ಎಲ್ಲರೂ ಊಟ ಮಾಡೋದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಊರ ಹತ್ರ ಬಂದು ಎಲ್ಲರನ್ನೂ ಜನ ಸೇರಿಸೋದಕ್ಕೆ ಮನೆ ಮನೆಗೆ ಹೋಗ್ಬಿಟ್ಟು ಕರೆಯೋದಕ್ಕೆ ಹೋದ್ವಿ ಜನಗಳನ್ನ. ಯಾರೂ ಅಷ್ಟು ಬೇಗ ಬರಲಿಲ್ಲ. ಕರೆದ ತಕ್ಷಣ ಅವ್ರನ್ನೆಲ್ಲ ಕರೆಸೋದು ತುಂಬಾ ಕಷ್ಟ ಆಗಿತ್ತು ಅವಾಗ. ನಾವು ಹಳ್ಳಿಗೆ ಹೋಗಿದ್ದ ಮೇನ್ ರೀಸನ್ ಏನಂದರೆ ಅಲ್ಲಿರೋ ಜನಕ್ಕೆ ರೀಜನಲ್ ಡಿಸೀಸ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಿತ್ತು. ಸೊ ಒಂದಷ್ಟು ಟೀಮ್ಗಳಾಗಿ ಡಿವೈಡ್ ಆಗಿದ್ವಿ ನಾವು. ಹಾಗಾಗಿ ಎಲ್ಲರೂ ಅವ್ರವ್ರದ್ದು ಏನೇನು ಪರ್ಟಿಕ್ಯುಲರ್ ಟಾಪಿಕ್ ಇತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಮತ್ತೆ ಸ್ಕೂಲ್ಗೆ ಹೋಗಬೇಕಿತ್ತು. ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿತ್ತು. ಸೊ ಅಲ್ಲಿಂದ ನಾವು ಸ್ಕೂಲ್ಗೆ ಹೊರಟ್ವಿ. ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀಯ ಇವತ್ತೇಳು? ನಾನು ಹೃದಯ ರಕ್ತದಾನದ ಕಾಯಿಲೆಗಳು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಇವಳು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಬಗ್ಗೆ. ಹೌದಾ? ಹೌದು. ನಮ್ದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆಯಿತು. ಇವಾಗ ಇವರು ಸ್ಕೂಲಲ್ಲಿ ನಮ್ಮ ತಂದೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಅಲ್ಲಿಂದ ಮಕ್ಕಳೆಲ್ಲ ಊಟ ಮಾಡ್ಕೊಂಡು ಕೂತಿದ್ರು. ಸೊ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋದ್ವಿ. ಅಲ್ಲಿ ಪ್ರತಿಯೊಬ್ಬರು ಅವ್ರವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವರೆಲ್ಲ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಾದ್ಮೇಲೆ ಅವ್ರಿಗೆ ಫುಡ್ ಬಗ್ಗೆ ಏನು ಅವೇರ್ನೆಸ್ ಮೂಡಿಸೋದು ಅಷ್ಟು ಚಿಕ್ಕವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ ಏನೇನು ಇಷ್ಟ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಅವ್ರ ಫ್ರೆಂಡ್ಸ್ ಹೇಳೋದನ್ನೇ ಸ್ಟಾರ್ಟ್ ಮಾಡಿದ್ರು. ಅವ್ರ ಫ್ರೆಂಡ್ಸ್ ಏನು ಹೇಳ್ತಾರೆ ಅದನ್ನೇ ಇವರು ಕೂಡ ಹೇಳೋರು, ನನಗೆ ಅದೇ ಫುಡ್ಡೇ ಇಷ್ಟ ಅಂತ ಹೇಳ್ಬಿಟ್ಟು. ಇವನ್ ನಾವು ಚಿಕ್ಕವರಿದ್ದಾಗ ಅದೇ ಅಲ್ವಾ ಮಾಡ್ತಾಯಿದ್ದಿದ್ದು. ನಮ್ಮ ಬೆಸ್ಟ್ ಫ್ರೆಂಡ್ಸ್ ಏನು ಹೇಳ್ತಾರೆ ಅದನ್ನೇ ನಾವು ಹೇಳ್ತಾ ಇದ್ದಿದ್ದು. ಮತ್ತು ನಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಏನು ಫುಡ್ ಇಷ್ಟ ನಮಗೂ ಅದೇ ಇಷ್ಟ ಅಂತ ಹೇಳ್ತೀವಿ. ಅವ್ರಿಗೆ ಆ ಹೀರೋ ಇಷ್ಟ, ಆ ಹೀರೋನೇ ನಮಗೂ ಇಷ್ಟ ಅಂತ ಹೇಳ್ತಿದ್ವಿ. ಸೊ ಅವರು ಕೂಡ ಅದೇ ಥರನೇ ಅವ್ರ ಫ್ರೆಂಡ್ಸ್ ಏನು ಹೇಳ್ತಾರೆ ಅದನ್ನೇ ಹೇಳ್ತಾಯಿದ್ರು. ಮನೆಗಳ ಹತ್ರ ಯಾವ್ದು ಕಾಯಿಲೆ ಜಾಸ್ತಿ ಬರುತ್ತೆ ಅಂತ ಕೇಳಿದೀರ? ಯಾವ ಕಾಯಿಲೆ ಜಾಸ್ತಿ ಬರುತ್ತೆ ಅಂತ? ಕೇಳಿದಿರಾ? ಮಲೇರಿಯಾ, ಡೆಂಗ್ಯೂ, ನೆಕ್ಸ್ಟು ಒಬ್ಬ ಹುಡುಗ ಬಂದುಬಿಟ್ಟು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಅವ್ರ ಟೀಚರ್ ಹೇಳ್ಕೊಟ್ಟಿರೋದು. ಇದೇ ಥರ ಆ್ಯಕ್ಟಿವಿಟೀಸ್ ಮಾಡಿಸಿದ್ವಿ ಸ್ವಲ್ಪ ಅವ್ರಿಗೂ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಅವ್ರ ಹತ್ರ ಡ್ಯಾನ್ಸ್ ಕೂಡ ಮಾಡಿಸಿದ್ವಿ ನಾವು. ಸ್ವಲ್ಪ ಎಂಟರ್ಟೈನ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡಿದ್ರು. ನಾವು ಡ್ಯಾನ್ಸ್ ಮಾಡಿಸಿದ್ದಕ್ಕೆ ಅವರು ಅಕ್ಕ ನೀವು ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಬಿಡಲಿಲ್ಲ, ಸಾಂಗ್ ಹಾಕೇ ಬಿಟ್ಟರು ಡ್ಯಾನ್ಸ್ ಮಾಡಿ ಅಂತ. ಸೊ ಅವ್ರು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದ್ದಾರಲ್ಲ ಅಂತ ನಾವು ಕೂಡ ಡ್ಯಾನ್ಸ್ ಮಾಡಿದ್ವಿ. ನಾವು ಮೀಟ್ ಅವರ್ ಮ್ಯಾನ್ ಆಫ್ ದಿ ವ್ಲಾಗ್ ಅಂತಲೇ ಹೇಳ್ಬೋದು. ಅದು ಯಾರು ಅಲ್ಲ, ನಾನದ ನೆಕ್ಸ್ಟ್ ಅಲ್ಲೆಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ನಮ್ಮ ಮ್ಯಾಮ್ದು ಬರ್ಡೇ ಇತ್ತು. ಸೊ ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಕೆಫೆಗೆ ಬಂದ್ವಿ.
ಹಾಯ್, ನಾನು ಅಂದರೆ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟರೊಳಗೆ ಲೇಟಾಗಿಬಿಟ್ಟಿತ್ತು ಆ್ಯಂಡ್ ಸುಸ್ತಾಗಿತ್ತು. ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡಿಕೊಂಡು ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಐ ಹೋಪ್ ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಿಮ್ಗೆ ಏನೇ ಸಜೆಷನ್ಸ್ ಕೊಡಬೇಕಂತ ಇದ್ರು ಅಥವಾ ಏನಾದರೂ ಇನ್ಪುಟ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐಲ್ ಟ್ರೈ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ಸಿಗೋವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್.